हरि ओम। व्यासाय भवनाशाय शेषाय गुणराशये हृद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय विरदाय नमो नमस्ते। श्री गुरुभ्यो नमः। हरि ओम। ಹಿಂದಿನ ಪಾಠದಲ್ಲಿ ಪರಮಾತ್ಮ ಸತ್ಯಭಾಮೆಯೊಂದಿಗೆ ಗರುಡಾರೂಢನಾಗಿ ಸ್ವರ್ಗಕ್ಕೆ ಪ್ರಯಾಣವನ್ನು ಮಾಡಿದ. ಅಲ್ಲಿ ಅದಿತಿ ದೇವಿಗೆ ಕುಂಡಲಗಳನ್ನು ಕೊಟ್ಟ. ಅದಿತಿ ದೇವಿ ಅಸುರಾವೇಶದಿಂದಾಗಿ ಕೃಷ್ಣ ಮತ್ತು ಸತ್ಯಭಾಮೆಯರಿಗೆ ಆಶೀರ್ವಾದ ಮಾಡ್ತಾಳೆ. ಅದಾದ ಮೇಲೆ ಪರಮಾತ್ಮ ವಿಹಾರವನ್ನು ಮಾಡುತ್ತಾ ನಂದನವನವನ್ನ ಪ್ರವೇಶ ಮಾಡಿದ ಅಂತಹ ಕನಕ ಅವಧಾತಯಾದ ಬಂಗಾರದ ಮೈಬಣ್ಣ ಹೀಗೆ ಅಂತಹ ಸತ್ಯಭಾಮಿಯೊಟ್ಟಿಗೆ ಪರಮಾತ್ಮ ನಂದನವನವನ್ನ ಪ್ರವೇಶ ಮಾಡಿದ, ಅಲ್ಲಿ ವಿಹಾರವನ್ನು ಮಾಡಿದ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 123ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸರ್ವರ್ತು ನಿತ್ಯೋದಿತ ಸರ್ವವೈಭವೇ ಸುರತ್ನ ಚಾಮೀಕರ ವೃಕ್ಷ ಸದ್ವನೆ ಸದೈವ ಪೂರ್ಣೇಂದು ವಿರಾಜಿತೆ ಹರಿಹಿ ಚಚಾರ ದೇವ್ಯ ಪವನಾನು ಸೇವಿತೆ. ಪದಚ್ಛೇದ. ಸರ್ವರ್ತು ನಿತ್ಯೋದಿತ ಸರ್ವ ವೈಭವೆ, ಪೂರ್ತಿ ಒಂದೇ ಪದ ಅದು. ಸರ್ವರ್ತು ನಿತ್ಯೋದಿತ ಸರ್ವ ವೈಭವೆ ಸುರತ್ನ ಚಾಮೀಕರ ವೃಕ್ಷ ಸದ್ವನೆ ಸದಾ ಸದಾ ಏವ ಪೂರ್ಣೇಂದು ವಿರಾಜಿತೆ ಹರಿಹಿ ಚಚಾರ ದೇವ್ಯ ಪವನಾನು ಸೇವಿತೆ. ಒಂದೇ ನಿಮಿಷ. ಪರಮಾತ್ಮ ಆ ಒಂದು ಉದ್ಯಾನವನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅಂತ. ಆ ಉದ್ಯಾನವನ ಹೇಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಸರ್ವರ್ತು ನಿತ್ಯೋದಿತ ಸರ್ವ ವೈಭವೆ. ಸಾಮಾನ್ಯವಾಗಿ ಒಂದು ಉದ್ಯಾನವನ ಅಂದ್ರೆ ಅದು ಎಲ್ಲ ಋತುಗಳಲ್ಲಿ ಕೂಡ ಒಂದೇ ರೀತಿ ಇರೋದಿಲ್ಲ. ಒಂದು ಋತುವಲ್ಲಿ ಹೋದಾಗ ಭಾರಿ ಒಳ್ಳೆ ಚೆನ್ನಾಗಿ ಮಳೆ ಇಂದಾಗಿ ಗಿಡ ಸಮೃದ್ಧವಾಗಿ ಹಸಿರಾಗಿರುತ್ತೆ. ಅದೇ ಚಳಿಗಾಲದಲ್ಲಿ ಹೋದಾಗ ತುಂಬಾ ಚಳಿ ಆಗುತ್ತೆ. ಬೇಸಿಗೆಯಲ್ಲಿ ಹೋದಾಗ ಗಿಡ ಎಲ್ಲ ಒಣಗಿ ಎಲೆಗಳು ಕೆಳಗಡೆ ಬಿದ್ದು ಬಿಟ್ಟಿರ್ತವೆ. ಹೀಗೆ ಒಂದೊಂದು ಋತುಗಳಲ್ಲಿ ಒಂದೊಂದು ರೀತಿಯಾದಂತಹ ಅವಸ್ಥೆ ಎಂಬುದು ಸಾಮಾನ್ಯವಾಗಿ ಉದ್ಯಾನವನಗಳಲ್ಲಿ ಕಾಣುತ್ತೆ. ಆದರೆ ಆ ನಂದನವನ ಹಾಗಿರ್ಲಿಲ್ಲ ಅಂತೆ. ಸರ್ವರ್ತು ಎಲ್ಲ ಋತುಗಳಲ್ಲೂ ಕೂಡ ನಿತ್ಯೋದಿತ ಸರ್ವ ವೈಭವೆ, ಎಲ್ಲ ರೀತಿಯಾದಂತಹ ವೈಭವಗಳು ಕೂಡ ಎಲ್ಲ ಋತುವಿನಲ್ಲಿ ಅಲ್ಲಿ ಇರ್ತಾ ಇದ್ವು ಅಂತೆ. ಹೀಗೆ ನಂದನವನದ ವೈಶಿಷ್ಟ್ಯ
ಇದು ಅಲ್ಲಿ ಇಂತಹ ಋತುವಿನಲ್ಲಿ ಮಾತ್ರ ಹೋದ್ರೆ ಚೆನ್ನಾಗಿ ವಿಹಾರ ಮಾಡಬಹುದು, ಬೇರೆ ಋತುಗಳಲ್ಲಿ ಹೋದ್ರೆ ವಿಹಾರ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಇಲ್ಲ. ಎಲ್ಲ ಋತುಗಳಲ್ಲೂ ಕೂಡ ಯಾವಾಗಲೂ ಕೂಡ ಸರ್ವ ವೈಭವ, ಎಲ್ಲ ವೈಭವ. ಒಂದು ಉದ್ಯಾನವನ ಅಂದ್ರೆ ಯಾವ ರೀತಿಯಾಗಿ ಇರಬೇಕೋ ಆ ರೀತಿಯಾಗಿ ಪರಿಪೂರ್ಣವಾದಂತಹ ವೈಭವ ಎಂಬುದು ಅಲ್ಲಿ ಇತ್ತು. ಮತ್ತೆ ಸುರತ್ನ ಚಾಮೀಕರ ವೃಕ್ಷ ಸದ್ವನೆ. ಸಹಜವಾಗಿ ಉದ್ಯಾನವನ ಅಂದ್ರೆ ವೃಕ್ಷಗಳಿರಬೇಕು, ಅಲ್ಲೂ ಕೂಡ ವೃಕ್ಷಗಳಿರುವಂತಹ ಒಂದು ಒಳ್ಳೆಯ ವನ ಅದು. ಎಂತಹ ವೃಕ್ಷಗಳಿದ್ದು, ಯಾವುದೋ ಮಾವಿನ ವೃಕ್ಷವೋ ಇನ್ನೊಂದು ಯಾವುದೋ ವೃಕ್ಷವೋ ಅಲ್ಲ, ಸುರತ್ನ ಚಾಮೀಕರ ವೃಕ್ಷ ಸದ್ವನೆ. ಅಲ್ಲಿ ಮರಗಳಿತ್ತು. ಎಂತಹ ಮರಗಳು ಅಂತಂದ್ರೆ ರತ್ನದ ಮರಗಳು ಮತ್ತು ಬಂಗಾರದ ಮರಗಳು ಅಂತೆ. ರತ್ನ, ಚಾಮೀಕರ, ಚಾಮೀಕರ ಅಂದ್ರೆ ಬಂಗಾರ. ಸುರತ್ನ ಚಾಮೀಕರ ವೃಕ್ಷ ಸದ್ವನೆ ಅಂತ ಮುತ್ತು ರತ್ನಗಳ ಬಂಗಾರಗಳ ಮರ ಎಂಬುದು ಅಲ್ಲಿ ತುಂಬಿತ್ತು. ಅಂತಹ ವೃಕ್ಷ ಸದ್ವನ, ಉತ್ತಮವಾದಂತಹ ವನ. ಆಮೇಲೆ ಸದೈವ ಪೂರ್ಣೇಂದು ವಿರಾಜಿತೆ. ಅಲ್ಲಿ ಯಾವಾಗಲೂ ಕೂಡ ಏನಾಗ್ತಾ ಇತ್ತು, ಪೂರ್ಣಚಂದ್ರ ಅಲ್ಲಿ ಇರ್ತಾ ಇದ್ದ ಅಂತೆ. ನಮಗೆಲ್ಲ ಪೂರ್ಣಚಂದ್ರ ಸಿಗೋದು ಯಾವಾಗ? ಹುಣ್ಣಿಮೆ ದಿವಸ ಮಾತ್ರ. ಹುಣ್ಣಿಮೆ ಎಂದು ಪೂರ್ಣಚಂದ್ರ ಸಿಗ್ತಾನೆ. ಮತ್ತೆ ನಮಗೆ ಪೂರ್ಣಚಂದ್ರ ಸಿಗಬೇಕು ಅಂದ್ರೆ 1 ತಿಂಗಳು ಕಾಯಬೇಕು, ಮುಂದಿನ ಹುಣ್ಣಿಮೆ ಬರುವ ತನಕ. ಆದರೆ ಅಲ್ಲಿ ಹಾಗಲ್ಲ ಅಂತೆ. ಸದೈವ ಪೂರ್ಣ ಎಂದು ವಿರಾಜಿತೆ. ಅಲ್ಲಿ ಯಾವಾಗಲೂ ಕೂಡ ಪೂರ್ಣಚಂದ್ರ ವಿರಾಜಿಸ್ತಾ ಇದ್ದ. ಆಮೇಲೆ ಪವನಾನು ಸೇವಿತೆ, ಉತ್ತಮವಾದಂತಹ ಗಾಳಿ ಅಲ್ಲಿ ಬೀಸ್ತಾ ಇರ್ತಾ ಇತ್ತು. ಇಂತಹ ಉತ್ತಮವಾದಂತಹ ವನದಲ್ಲಿ ಅಲ್ಲಿ ಏನಾಯ್ತು, ಆ ಶ್ರೀಕೃಷ್ಣ ಪರಮಾತ್ಮ ದೇವ್ಯ ಚಚಾರ, ಅಲ್ಲಿ ದೇವಿಯೊಟ್ಟಿಗೆ ವಿಹಾರವನ್ನ ಮಾಡಿದ ಅಂತ. ಇದಕ್ಕೆ ಒಂದು ಸಹಜವಾದಂತಹ ಪ್ರಶ್ನೆ ಎಂಬುದು ಅಲ್ಲಿ ನಮಗೆ ಬರುತ್ತೆ. ಅದಕ್ಕೆ ತಾಮ್ರಪರ್ಣಿಯಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನ ವಿಚಾರ ಮಾಡ್ತಾರೆ. ಆ ಯಾವಾಗಲೂ ಕೂಡ ಪೂರ್ಣಚಂದ್ರ ಇರ್ತಾನೆ ಅಂತ ಹೇಳಿದ್ರಿ. ಹಾಗಾದ್ರೆ ಏನಾಯ್ತು, ನಂದನವನದಲ್ಲಿ ಯಾವಾಗಲೂ ಕೂಡ ಹುಣ್ಣಿಮೆಯ ರಾತ್ರಿಯೇನೆ, ಹಗಲ ಅನ್ನೋದೇ ಇಲ್ಲ. ಚಂದ್ರ ಯಾವಾಗ ಇರ್ತಾನೆ? ರಾತ್ರಿ ಇರ್ತಾನೆ. ಹಾಗಾಗಿ ಅಲ್ಲಿ ಯಾವಾಗಲೂ ಕೂಡ ಹುಣ್ಣಿಮೆನೇ ಇರ್ತಾ ಇತ್ತ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ ನಮಗೆ ಆಚಾರ್ಯರು ಯಮಕ ಭಾರತ ಅಂತ. ಅಲ್ಲಿ ಒಂದು ಈ ಭಾಗವನ್ನು ಅಲ್ಲಿ ಹೇಳ್ತಾರೆ. ಸರ್ವರ್ತುವನೆ ಶಶಿನಾ ನಿಶಿ ಸತ್ಯಾಂ ವಾಸರೇ ವನೆ ಅಶಶಿನ. ಚಂದ್ರ ಇರ್ತಾ ಇದ್ದ, ಹುಣ್ಣಿಮೆ ಚಂದ್ರ ಇರ್ತಾ ಇದ್ದ, ಯಾವಾಗ್ಲೂ ಇರ್ತಾ ಇದ್ದ. ಯಾವಾಗಲೂ ಅದೇ ಹಗಲು ಇರ್ತಾ ಇದ್ದ ಅಂತ ಅರ್ಥ ಅಲ್ಲ. ಸರ್ವರ್ತುವನೆ ಶಶಿನ ನಿಶಿ, ನಿಶಿ ಅಂದ್ರೆ ರಾತ್ರಿ. ರಾತ್ರಿಯ ಸಂದರ್ಭದಲ್ಲಿ ಶಶಿ ಇರ್ತಾ ಇದ್ದ, ಚಂದ್ರ ಇರ್ತಾ ಇದ್ದ. ಸತ್ಯಾಂ ವಾಸರೆ, ಹಗಲಾದಾಗ ಏನಾಗ್ತಾ ಇತ್ತು, ವನೆ ಅಶಶಿನ. ಶಶಿ ಅಂದ್ರೆ ಚಂದ್ರ, ಅಶಶಿ ಚಂದ್ರನಿಗೆ ವಿರುದ್ಧ ಸ್ವಭಾವ. ಯಾರು? ಸೂರ್ಯ. ವಿರುದ್ಧ ಸ್ವಭಾವ ಅಂದ್ರೆ ಈ ಬೆಳಕಿನ ವಿಚಾರದಲ್ಲಿ ಮಾತ್ರ. ಹೀಗೆ ಹುಣ್ಣಿಮೆ ಚಂದ್ರ ಪ್ರತಿನಿತ್ಯ ರಾತ್ರಿ ಇರ್ತಾ ಇದ್ದ, ಹಗಲಿನಲ್ಲಿ ಸೂರ್ಯ ಇರ್ತಾ ಇದ್ದ. ಹೀಗೆ ಅದ್ಭುತವಾದಂತಹ ವನದಲ್ಲಿ ವಿಹಾರ ಮಾಡಿದ ಅಂತ ತಾಮ್ರಪರ್ಣಿಯಾಚಾರ್ಯರು ಈ ಒಂದು ವಿರೋಧವನ್ನು ಪರಿಹಾರ ಮಾಡ್ತಾರೆ, ಆಚಾರ್ಯರ ಯಮಕ ಭಾರತದ ವಾಕ್ಯವನ್ನು ಇಟ್ಟುಕೊಂಡು. ಒಟ್ಟಿನಲ್ಲಿ ಅದ್ಭುತವಾದಂತಹ ವನ, ಅಲ್ಲಿ ಪರಮಾತ್ಮ ಸಂಚಾರ ಮಾಡಿದ ಅಂತ. ಮುಂದೆ ನಿರ್ದೋಷ ಸಂವಿತ್ ತನುರತ್ರ ಸತ್ತರುಂ ದದರ್ಶ ಸತ್ಯಾಮೃತ ಮಂಥನೋದ್ಭವಂ. ಸಾ ಪಾರಿಜಾತಂ ಮಣಿಕಾಂಚನಾತ್ಮಕಂ
ಸಮಸ್ತ ಕಾಮಪ್ರದಂ. ಆರ್ತಿಹಾರಿಣಂ. ಪದಚ್ಛೇದ. ನಿರ್ದೋಷ ಸಂವಿತ್ತನುಃ ಅತ್ರ ಸತ್ತರುಂ ದದರ್ಶ. ಸತ್ಯಾಂ ಆ, ಸತ್ಯ ಅಮೃತಮಂಥನೋದ್ಭವಂ ಸ ಪಾರಿಜಾತಂ ಮಣಿಕಾಂಚನಾತ್ಮಕಂ ಸಮಸ್ತ ಕಾಮಪ್ರದಂ ಆರ್ತಿಹಾರಿಣಂ. ಈ ಸಂದರ್ಭದಲ್ಲಿ ಸತ್ಯಭಾಮೆ ಒಂದು ಮರವನ್ನ ಅಲ್ಲಿ ಕಂಡಳು. ಎಂಥವಳು ಸತ್ಯಭಾಮೆ? ನಿರ್ದೋಷ ಸಂವಿತ್ತನು. ನಿರ್ದೋಷ ಪರಶುಕ್ಲತ್ರಯರಲ್ಲಿ ಸೇರಿದಂತಹ ಈ ಸತ್ಯಭಾಮೆ ಲಕ್ಷ್ಮೀದೇವಿ, ಅವಳಿಗೆ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ. ಅಂತಹ ಸಂವಿತ್ತನು. ಸಂವಿತ್ ಅಂದ್ರೆ ಜ್ಞಾನ, ವಿತ್ ಅಂದ್ರೆ ಜ್ಞಾನ, ಸಂವಿತ್ ಅಂದ್ರೆ ವಿಜ್ಞಾನ. ಒಬ್ಬ ವ್ಯಕ್ತಿ ನಾವು ಕೈಯಲ್ಲಿ ವಾಚ್ ಹಿಡ್ಕೊಂಡಿರ್ತೇವೆ, ಮೊಬೈಲ್ ಇರುತ್ತೆ. ಮೊಬೈಲ್ ಅನ್ನು ನೋಡಿದ್ರೆ ಮೊಬೈಲ್ ಅಂತ ನಮ್ಗೆ ಜ್ಞಾನ ಬರುತ್ತೆ, ಇದು ಜ್ಞಾನ. ಆದರೆ ಆ ಮೊಬೈಲ್ ಅನ್ನ ತಯಾರು ಮಾಡಿದಂತಹ ವ್ಯಕ್ತಿಗೆ, ಸೈಂಟಿಸ್ಟಿಗೆ ಅದರ ಬಗ್ಗೆ ವಿಜ್ಞಾನ ಇರುತ್ತೆ, ವಿಶೇಷವಾದಂತಹ ಜ್ಞಾನ ಇರುತ್ತೆ. ಹಾಗೆ ಪರಮಾತ್ಮನ ಬಗ್ಗೆ ವಿಶೇಷ ಜ್ಞಾನ, ಸಂವಿತ್, ಸಮೀಚೀನವಾದಂತಹ ಜ್ಞಾನ ಪರಮಾತ್ಮನ ಬಗ್ಗೆ. ಉಳಿದ ದೇವಾನುದೇವತೆಗಳಿಗೆ ಅಸುರಾವೇಶದಿಂದಾಗಿ ಕೆಲವೊಂದು ಸಲ ಅಜ್ಞಾನ ಬರಬಹುದು. ಮುಂದೆ ಇದೇ ಪ್ರಸಂಗದಲ್ಲಿ ಬರುತ್ತೆ. ದೇವತೆಗಳು ಪರಮಾತ್ಮನೊಟ್ಟಿಗೆ ಯುದ್ಧವನ್ನು ಮಾಡ್ತಾರೆ. ಯಾಕೆ? ಅಲ್ಲಿ ಅಸುರಾವೇಶದಿಂದಾಗಿ ಅವರಿಗೆ ಪರಮಾತ್ಮನ ಬಗ್ಗೆ ಅಜ್ಞಾನ ಬಂತು, ವಿಪರೀತ ಜ್ಞಾನ ಬಂತು. ಆದರೆ ಲಕ್ಷ್ಮೀ ದೇವಿಗೆ ಯಾವಾಗಲೂ ಕೂಡ ಪರಮಾತ್ಮನ ಬಗ್ಗೆ ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವಳು ಎಂಥವಳು? ಸಂವಿತ್, ಸಮೀಚೀನ ಜ್ಞಾನ ಸ್ವರೂಪಳು. ಸಮೀಚೀನ ಸರಿಯಾದದ್ದು ಅಂತ ಅರ್ಥ. ಹೀಗೆ ನಿರ್ದುಷ್ಟಳಾದಂತಹ ಜ್ಞಾನ ಸ್ವರೂಪಳು, ಅವರ ಶರೀರವೇ ಜ್ಞಾನ ಶರೀರ. ಅಂತಹ ಆ ಸತ್ಯಭಾಮಾದೇವಿ ಅಲ್ಲಿ ಒಂದು ಸತ್ತರು, ಅಲ್ಲೂ ಮತ್ತೆ ಬರೀ ಮರ ಅಲ್ಲ, ತರು ಅಂದ್ರೆ ಮರ, ಸತ್ತರು ಉತ್ತಮವಾದಂತಹ ಮರ. ಅಂದ್ರೆ ಜಗತ್ತಿನ ಮರಗಳನ್ನ ನೋಡ್ತೇವೆ, ಅದಕ್ಕೆ ಸರಿಯಾಗಿ ನೀರ್ ಹಾಕಿ ಇದು ಮಾತ್ರ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಬೇಸಿಗೆಗಾಲವಾದ್ರೆ ಒಣಗಿ ಹೋಗ್ಬಿಡುತ್ತೆ. ಇದು ಆ ರೀತಿಯಾದಂತಹ ಮರ ಅಲ್ಲ ಅಂತೆ. ಸತ್ತರು ಶ್ರೇಷ್ಠವಾದಂತಹ ಮರ. ಅದು ಹುಟ್ಟಿದ್ದೆಲ್ಲಿ ಅಂದ್ರೆ ಅಮೃತ ಮಂಥನೋದ್ಭವಂ. ದೇವದಾನವರೆಲ್ಲರೂ ಕೂಡ ಸೇರಿಕೊಂಡು ಅಮೃತಕ್ಕೋಸ್ಕರ ಸಮುದ್ರ ಮಥನವನ್ನು ಮಾಡುವಾಗ ಹುಟ್ಟಿದಂತಹ ಮರ. ಹೆಸರೇನು? ಪಾರಿಜಾತ ಎನ್ನುವಂತಹ ವೃಕ್ಷ. ಅದರ ಸ್ಪೆಷಾಲಿಟಿ ಏನು ಅಂತಂದ್ರೆ ಮಣಿಕಾಂಚನಾತ್ಮಕಂ, ಬಂಗಾರ ಮತ್ತು ರತ್ನಗಳಿಂದ ಕೂಡಿದಂತಹದ್ದು ಆ ಮರ. ಮತ್ತು ಸಮಸ್ತ ಕಾಮಪ್ರದಂ, ಕಾಮ ಅಂದ್ರೆ ಬಯಕೆ, ಎಲ್ಲ ರೀತಿಯಾದಂತಹ ಬಯಕೆಗಳನ್ನ ಈಡೇರಿಸುವಂತಹ ಮರ. ಮತ್ತು ಆರ್ತಿಹಾರಿಣಂ, ಆರ್ತಿ ಅಂದ್ರೆ ದುಃಖ, ದುಃಖವನ್ನು ಪರಿಹಾರ ಮಾಡುವಂಥದ್ದು. ಹೀಗೆ ಸಮಸ್ತ ವಿಧವಾದಂತಹ ಕಾಮನೆಗಳನ್ನು ಕೊಡುವಂತಹ ಮತ್ತು ಸಮಸ್ತ ವಿಧ ದುಃಖಗಳನ್ನು ಪರಿಹಾರ ಮಾಡುವಂತಹ ಸತ್ತರು ಉತ್ತಮವಾದಂತಹ ಆ ಪಾರಿಜಾತ ವೃಕ್ಷವನ್ನ ಸತ್ಯಭಾಮಾದೇವಿ ಆ ಒಂದು ನಂದನವನದಲ್ಲಿ ನೋಡಿದಳು. ಮುಂದೆ ದೃಷ್ಟ್ವೈವತಂ ಸುಸ್ಮಿತ ಚಂದ್ರಿಕಾ ಸ್ಫುರತ್ ಮುಖಾರವಿಂದ
ಅಸೀತ ಲೋಲ ಲೋಚನ. ಕಪೋಲ ನಿರ್ಭಾತ. ಚಲತ್ಸು ಕುಂಡಲ. ಜಗಾದ ದೇವಾಧಿಪತಿಂ. ಪತಿಂ ಸತಿ. ಪದಚ್ಛೇದ. ದೃಷ್ಟ್ವಾ ಏವ ತಂ ಸುಸ್ಮಿತ ಚಂದ್ರಿಕಾ ಸ್ಫುರತ್ ಮುಖಾರವಿಂದ ಅಸಿತ ಲೋಲ ಲೋಚನ ಕಪೋಲ ನಿರ್ಭಾತ ಚಲತ್ಸು ಕುಂಡಲ ಜಗಾದ ದೇವಾಧಿಪತಿಂ ಪತಿಂ ಸತಿ. ಇನ್ನೊಂದು ವಿಚಾರ ಏನಂದ್ರೆ, ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಈ ಭಾಗವನ್ನ ಅಂದ್ರೆ ಅಥೋ ಸದಾನಂದ ಚಿದಾತ್ಮ ದೇಹ ಎನ್ನುವಂತಹ 121ನೇ ಶ್ಲೋಕದಿಂದ ಈ ಪ್ರಾರಂಭ ಮಾಡಿ ಪ್ರದಾಯ ರತ್ನಾನಿ ಸರ್ವಸಾತ್ವತಾಂ ಅಂತ 140ನೇ ಶ್ಲೋಕದ ತನಕ ಸುಮಾರು 20 ಶ್ಲೋಕಗಳನ್ನ ಯಾರು ನಿರಂತರವಾಗಿ ಪಾರಾಯಣ ಮಾಡ್ತಾರೋ ಅವರಿಗೆ ಇರುವಂತಹ ಎಲ್ಲ ಆರ್ಥಿಕ ತೊಂದರೆಗಳು ಪರಿಹಾರ ಆಗತ್ತೆ ಅಂತ ಒಂದು ನಂಬಿಕೆ. ಅದು ಅವರಿಗೆ ಅನೇಕರಿಗೆ ಫಲವನ್ನು ಕೊಟ್ಟಿದೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅನೇಕ ಭಾಗಗಳು ಅನೇಕ ಫಲವನ್ನು ಕೊಡ್ತಾವೆ ಅಂತ ಅದರಲ್ಲಿ ಈ ಭಾಗವನ್ನು ಪಾರಾಯಣ ಮಾಡೋದ್ರಿಂದಾಗಿ ಆರ್ಥಿಕ ತೊಂದರೆ ಎಂಬುದು ಪರಿಹಾರ ಆಗುತ್ತೆ, ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಯಾಕೆಂದ್ರೆ ಇದರಲ್ಲಿ ವಿಶೇಷವಾದಂತಹ ಒಂದು ವರ್ಣನೆ ಇದೆ. ನಂದನವನದ ವರ್ಣನೆ, ಪಾರಿಜಾತದ ವರ್ಣನೆ, ಪಾರಿಜಾತ ಬೇಡಿದ್ದನ್ನು ಕೊಡುವಂಥದ್ದು, ಸುವರ್ಣ ರತ್ನಾತ್ಮಕವಾದದ್ದು ಅಂತ ನಮ್ಮ ಆರ್ಥಿಕ ತೊಂದರೆಗಳನ್ನು ಪರಿಹಾರ ಮಾಡುತ್ತೆ ಎಂಬುದಾಗಿ ಹೇಳ್ತಾರೆ. ಅದು ಎಷ್ಟನೇ ಶ್ಲೋಕದಿಂದ ಆಚಾರ್ಯ? 121ನೇ ಶ್ಲೋಕದಿಂದಾಗಿ 140 20 ಶ್ಲೋಕಗಳು. ಇಂತಹ ಅದ್ಭುತವಾದಂತಹ ಆ ಒಂದು ವೃಕ್ಷವನ್ನ ದೃಷ್ಟ್ವೈವ ಕಂಡ ಕೂಡಲೇ ಆ ಸತ್ಯಭಾಮಾದೇವಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದಳು. ಅದನ್ನು ಕಾಣುವಾಗ ಅವಳ ಮುಖಾರವಿಂದ ಯಾವ ರೀತಿ ಇತ್ತು ಎಂಬುದಾಗಿ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಹಜವಾಗಿ ಸ್ತ್ರೀಯರಿಗೆ ಇಂತಹ ವಸ್ತುಗಳನ್ನು ನೋಡಿದಾಗ, ಬಂಗಾರ ನೋಡಿದಾಗ, ಬೆಳ್ಳಿ ನೋಡಿದಾಗ, ರತ್ನ ನೋಡಿದಾಗ, ಮುತ್ತು ನೋಡಿದಾಗ, ಇಂತಹ ಒಟ್ಟು ವರ್ಣರಂಜಿತವಾದಂತಹ ಆಭರಣಾದಿಗಳನ್ನು ನೋಡಿದಾಗ ಸಹಜವಾಗಿ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ. ಆ ರೀತಿಯಾಗಿ ಇವಳ ಮಂದಹಾಸ ಯಾವ ರೀತಿ ಇತ್ತು ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಸುಸ್ಮಿತ ಚಂದ್ರಿಕಾ ಸ್ಫುರತ್ ಮುಖಾರವಿಂದ. ಅವಳ ಮುಖ ಅದೊಂದು ಅರವಿಂದ, ಕಮಲ, ಮುಖ ಕಮಲ, ಅರಳಿದ ಕಮಲದಂತಿರುವಂತಹ ಮುಖ. ಆ ಮುಖದಲ್ಲಿ ಏನಿತ್ತು, ಒಂದು ಆ ಚಂದ್ರಿಕಾ ಸುಸ್ಮಿತ, ಒಂದು ಮಂದಹಾಸ ಇತ್ತು. ಸ್ಮಿತ ಅಂದ್ರೆ ನಗು, ಸುಸ್ಮಿತ ಅಂದ್ರೆ ಮಂದಹಾಸ. ಆ ಮಂದಹಾಸ ಹೇಗಿತ್ತು ಅಂತಂದ್ರೆ ಚಂದ್ರಿಕಾ ಸ್ಫುರತ್. ಚಂದ್ರಿಕಾ ಅಂದ್ರೆ ಬೆಳದಿಂಗಳು, ಬೆಳದಿಂಗಳಿನಂತಹ ಉತ್ತಮವಾದಂತಹ ಮಂದಹಾಸ ಅವಳ ಮುಖ ಕಮಲದಲ್ಲಿ ಇತ್ತು. ಬೆಳದಿಂಗಳು ಅದು ನಮಗೆ ಮಧ್ಯಾಹ್ನದ ಚಂದ್ರನ ಸೂರ್ಯನ ಬಿಸಿಲು ನಮಗೆ ತುಂಬಾ ತಾಪವನ್ನುಂಟು ಮಾಡುತ್ತೆ. ಅಯ್ಯಪ್ಪ ಎಷ್ಟು ಬಿಸಿಲು ಅಂತ ಒದ್ದಾಡ್ತೇವೆ. ಆದರೆ ರಾತ್ರಿಯ ಚಂದ್ರನ ಬೆಳದಿಂಗಳು, ಅದರಲ್ಲೂ ಹುಣ್ಣಿಮೆಯ ಚಂದ್ರನ ಬೆಳದಿಂಗಳು ನಮಗೆ ತೊಂದರೆ ಮಾಡೋದಿಲ್ಲ, ಅದರಿಂದ ನಮ್ಗೆ ಕಷ್ಟ ಆಗೋದಿಲ್ಲ, ಹಾಯ್ ಅಂತ ಅನ್ಸುತ್ತೆ. ಹಾಗೆ ಈ ಸತ್ಯಭಾಮಾದೇವಿಯ ಮುಖ ಕಮಲದಲ್ಲಿ ಇದ್ದಂತಹ ಆ ಮಂದಹಾಸ ಒಳ್ಳೆ ಬೆಳದಿಂಗಳಿನಂತೆ ಇತ್ತು ಅಂತೆ. ಸುಸ್ಮಿತ ಚಂದ್ರಿಕಾ, ಚಂದ್ರಿಕಾನಿ ಬೆಳದಿಂಗಳು,
ಅದರಿಂದ ಸ್ಫುರತ್ ಮುಖ ಅರವಿಂದ, ಹೊಳೆಯುವಂತಹ ಒಳ್ಳೆ ಮುಖ ಕಮಲ, ಅದು ಸತ್ಯಭಾಮಾದೇವಿಯ ಮುಖ ಕಮಲ. ಅವಳ ಅವಳ ಕಣ್ಣುಗಳು ಹೇಗಿತ್ತು ಮತ್ತೆ? ಅಸಿತ ಲೋಲ ಲೋಚನ, ಉತ್ತಮವಾದಂತಹ ಅಸಿತ, ಸೀತ ಅಂದ್ರೆ ಬಿಳಿ, ಅಸಿತ ಅಂದ್ರೆ ಕಪ್ಪು, ಕಪ್ಪಗಿರುವಂತಹ ಲೋಲ ಲೋಚನ, ಲೋಲ ಅಂದ್ರೆ ಚಂಚಲವಾದದ್ದು ಅಂತ. ಸಾಮಾನ್ಯವಾಗಿ ಕಣ್ಣು ಒಂದೇ ಕಡೆ ನಿಂತಿರೋದಿಲ್ಲ, ಅಟೆನ್ಷನ್ ಮಾಡಿ, ಆ ಕಡೆ ಈ ಕಡೆ ಅಲುಗಾಡ್ತಾ ಇರುತ್ತೆ, ಚಂಚಲವಾಗಿ ಇರುತ್ತೆ. ಅಂತಹ ಕಪ್ಪಗಿರುವಂತಹ ಉತ್ತಮವಾದಂತಹ ಚಂಚಲವಾದಂತಹ ಕಣ್ಣುಗಳು ಆ ಸತ್ಯಭಾಮಿಯ ಕಣ್ಣುಗಳು. ಮತ್ತೆ ಅವಳು ಕಿವಿಯಲ್ಲಿ ಕರ್ಣಕುಂಡಲ ಹಾಕೊಂಡಿದ್ಲು. ಅದು ಹೇಗಿತ್ತು ಅಂತಂದ್ರೆ ಕಪೋಲ ನಿರ್ಭಾತ ಚಲತ್ಸು ಕುಂಡಲ. ಕಪೋಲ ಅಂದ್ರೆ ಕೆನ್ನೆ, ಕೆನ್ನೆಯ ಮೇಲೆ ಅದು ಬಂದು ಅಲಗಾಡ್ತಾ ಇತ್ತು ಅಂತೆ. ನಿರ್ಭಾತ ಅಂದ್ರೆ ಒಳ್ಳೆ ಹೊಳಿತಾ ಇರುವಂತಹ, ಚಲತ್ ಅಲಗಾಡ್ತಾ ಇತ್ತು. ಕಿವಿಯ ಓಲೆ ಅಷ್ಟು ಉದ್ದ ಬಂದಿರುತ್ತೆ, ಸಹಜವಾಗಿ ಅಲಗಾಡ್ತಾ ಇರುತ್ತೆ. ಒಳ್ಳೆ ಗಾಳಿ ಬೇರೆ ಬೀಸ್ತಾ ಇದೆ, ಆ ಗಾಳಿಯಿಂದಾಗಿ ಚೆನ್ನಾಗಿ ಅಲಗಾಡ್ತಾ ಇದೆ. ಅದೇ ಅಲಗಾಡ್ತಾ ಇರೋದು ಇಲ್ಲಿ ಕೆನ್ನೆಯ ಮೇಲೆ. ಹೀಗೆ ಅಂತಹ ಕರ್ಣಕುಂಡಲಗಳನ್ನ ಅವಳು ಹಾಕೊಂಡಿದ್ದು. ಅಂತಹ ಸತ್ಯಭಾಮಾದೇವಿ ದೇವಾಧಿಪತಿಂ, ಸಮಸ್ತ ದೇವಾನುದೇವತೆಗಳಿಗೆ ಒಡೆಯನಾದಂತಹ ತನ್ನ ಪತಿಗೆ ಒಂದು ಮಾತನ್ನ ಹೇಳಿದಳು. ಹೀಗೆ ಅದನ್ನು ನೋಡಿದ ತಕ್ಷಣ ಸುಸ್ಮಿತ ಚಂದ್ರಿಕಾ ಸ್ಫುರತ್ ಮುಖಾರವಿಂದ, ಮಂದಹಾಸ ಅದರಿಂದ ಕೂಡಿದಂತಹ ಒಳ್ಳೆ ಮುಖ, ಉತ್ತಮವಾದಂತಹ ಕಣ್ಣುಗಳು, ಕೆನ್ನೆಯ ಮೇಲೆ ಹೊಳಿತಾ ಇರುವಂತಹ ಕರ್ಣಕುಂಡಲಗಳು. ಇಂತಹ ಸತ್ಯಭಾಮಾದೇವಿ ಪರಮಾತ್ಮನಿಗೆ ಒಂದು ಮಾತನ್ನ ಹೇಳಿದಳು. ಏನು? ತರುರ್ಜಗಜ್ಜೀವದ ಮೇ ಗೃಹಾಂಗಣೆ ಸಂಸ್ಥಾಪನೀಯೋ ಅಯಮಚಿಂತ್ಯ ಪೌರುಷ. ಇತೀರಿತಸ್ತಾಂ ಕಲಶೋಪಮಸ್ತನೀಂ ಆಲಿಂಗ್ಯ ದೇವಃ ತರುಮುದ್ಬಬರ್ಹ. ಪದಚ್ಛೇದ. ತರುಹು ಜಗಜ್ಜೀವದ ಮೇ ಗೃಹಾಂಗಣೆ ಸಂಸ್ಥಾಪನೀಯ ಅಯಂ ಅಚಿಂತ್ಯ ಪೌರುಷ ಇತಿ ಈರಿತಃ ತಾಂ ಕಲಶೋಪಮಸ್ತನೀಂ ಆಲಿಂಗ್ಯ ದೇವಃ ತರುಂ ಉದ್ಬಬರಃ. ಏನಂತ ಹೇಳಿದಳು ಪರಮಾತ್ಮನಿಗೆ? ಜಗಜ್ಜೀವದ, ಇಡೀ ಜಗತ್ತಿಗೇನೆ ಜೀವವನ್ನು ಕೊಡುವಂತಹ ಪರಮಾತ್ಮನೇ, ಅಚಿಂತ್ಯ ಪೌರುಷ, ನಿನ್ನ ಪರಾಕ್ರಮವನ್ನ ನಾನೂ ಕೂಡ ಪೂರ್ತಿಯಾಗಿ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಧ್ವವಿಜಯದಲ್ಲಿ ಹೇಳುವಂತೆ ನರಮಾಪಿ ನಖಾಂಗುಲೀಲಸದ್ ನಖಧೂರಾಜದಂತ ಸದ್ಗುಣವಂತ, ನರಮಾಪಿ ಪದಾಂಗುಲೀಲಸದ್ ನಖಧೂರಾಜದನಂತ ಸದ್ಗುಣಾನ್ ಗಣಯಂತೆ ನಾರತಂ ಅಂತ ನಿರಂತರ ಪರಮಾತ್ಮನ ಪಾದ ಸೇವೆಯನ್ನು ಮಾಡ್ತಾ ಇರುವಂತಹ ಮಹಾಲಕ್ಷ್ಮೀ ದೇವಿಯು ಕೂಡ ಪರಮಾತ್ಮನ ಪಾದದ ಉಗುರಿನ ಧೂಳಿನಲ್ಲಿರುವಂತಹ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ. ತಪ್ಪದೇ ಇಷ್ಟು ಪರಮಾತ್ಮನ ಗುಣಗಳನ್ನ
ಲಕ್ಷ್ಮೀ ದೇವಿಗೂ ಪೂರ್ತಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಚಿಂತ್ಯ ಪೌರುಷ, ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಪೌರುಷವುಳ್ಳಂತಹ ಪರಮಾತ್ಮನೇ ಈ ತರು ಅಂದ್ರೆ ಈ ಮರ, ಪಾರಿಜಾತ ಮರ ಏನಾಗಿದೆ, ಮೇ ಗೃಹಾಂಗಣೆ ಸಂಸ್ಥಾಪನೀಯ, ಇದು ನನ್ನ ಮನೆಯ ಅಂಗಳದಲ್ಲಿ ಇರ್ಲಿಕ್ಕೆ ಯೋಗ್ಯವಾದದ್ದು. ಈ ಮರ ಇಲ್ಲಿ ಇರ್ಲಿಕ್ಕೆ ಯೋಗ್ಯವಾದದ್ದಲ್ಲ, ನನ್ನ ಮನೆಯ ಅಂಗಳದಲ್ಲಿ ಇರ್ಲಿಕ್ಕೆ ಯೋಗ್ಯವಾದದ್ದು. ಹಾಗಾಗಿ ಇದನ್ನ ನನ್ನ ಮನೆಗೆ ತಗೊಂಡ್ ಬಾ ಅಂತ ಹಾಗೆ ಹೇಳ್ತಾಳೆ. ಹೀಗೆ ಹೇಳಿದವಳು ಯಾರು? ಕಲಶೋಪಮಸ್ತನೀಂ, ಕಲಶದಂತಹ ಎದೆ ಉಳ್ಳಂತಹ, ಸ್ತನಭಾಗ ಉಳ್ಳಂತಹ ಆ ಸತ್ಯಭಾಮಾದೇವಿ ಹೇಳಿದಾಗ ಆ ಸತ್ಯಭಾಮಾದೇವಿಯನ್ನ ಪರಮಾತ್ಮ ಆಲಿಂಗನ ಮಾಡಿಕೊಂಡು ತರುಂ ಉದ್ವಬರಹ, ಪಾರಿಜಾತ ವೃಕ್ಷವನ್ನ ಕಿತ್ತೇ ಬಿಟ್ಟ. ವಿಷ್ಣು ಪುರಾಣದಲ್ಲಿ ಎಲ್ಲ ಬರುವಂತೆ ಆ ಸತ್ಯಭಾಮಾದೇವಿ ಹೇಳ್ತಾಳೆ, ನೋಡು ಇಂತಹ ಅದ್ಭುತವಾದಂತಹ ಮರ, ಇದರಲ್ಲಿ ಬೆಳ್ಳಿ ಬಂಗಾರ ಅದು ಚಿನ್ನ ಎಲ್ಲ ಕೂಡ ಇದೆ, ಹಾಗಾಗಿ ಇದನ್ನು ನನ್ನ ಮನೆಗೆ ತಂದಿಟ್ಬಿಡು ಅಂತ ಸಹಜವಾದಂತಹ ಮಾತನ್ನ, ಅಂದ್ರೆ ಹೆಂಗಸರು ಯಾವ ರೀತಿಯ ಸ್ವಭಾವ ಇರುತ್ತೋ ಆ ರೀತಿಯ ಮಾತನ್ನ ಹೇಳ್ತಾಳೆ. ಅವಾಗ ಕೃಷ್ಣ ಹೇಳ್ತಾನೆ, ಇದು ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಸಮುದ್ರ ಮಥನದಲ್ಲಿ ಬಂದಂತಹ ಒಂದು ಮರ, ಇದನ್ನ ನಾನೇ ಕೊಟ್ಟಿದ್ದೇನೆ. ಯಾರಿಗೆ? ಇಂದ್ರನಿಗೆ. ನೀನು ದೇವತೆಗಳ ರಾಜ, ಇದು ನಿನ್ನ ಮನೆಯಲ್ಲಿರ್ಲಿ ಅಂತ ನಾನೇ ಕೊಟ್ಟಿದ್ದೇನೆ. ಈಗ ನಾನೇ ಕೇಳೋದು ತಪ್ಪಾಗುತ್ತೆ, ಒಂದು ವೇಳೆ ಕೇಳಿದ್ರೆ ಅದ್ರ ಸಲುವಾಗಿ ಕೊನೆಗೆ ಯುದ್ಧ ಕೂಡ ಆಗ್ಬಹುದು ಅಂತ ಎಚ್ಚರಿಕೆ ಕೊಡ್ತಾನೆ ಪರಮಾತ್ಮ. ಈಗ ಸತ್ಯಭಾಮ ಹೇಳ್ತಾಳೆ, ಯುದ್ಧವಾದರೂ ಪರವಾಗಿಲ್ಲ, ಇದು ನನ್ನ ಮನೆಗೆ ಬೇಕೇ ಬೇಕು ಅಂತ ಹಠವನ್ನು ಹಿಡಿತಾಳೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅದನ್ನ ಎತ್ತಿ ಗರುಡನ ಮೇಲೆ ಇಟ್ಟ. ಮುಂದೆ ಸತೇನ ವೃಕ್ಷೇಣ ಸಹೈವ ಕೇಶವಃ ತಯಾ ಚ ದೇವ್ಯ ಆರುಹದಗ್ರ್ಯ ಪೌರುಷಂ. ಖಗೇಶ್ವರಂ ತಚ್ಚ ನಿಶಮ್ಯ ಶಚ್ಯ ಪ್ರಚೋದಿತೋ ವಾಸವಃ ಆಗಮತ್ ಸುರೈಹಿ. ಪದಚ್ಛೇದ. ಸಹ ತೇನ ವೃಕ್ಷೇಣ ಸಹ ಏವ ಕೇಶವಃ ತಯಾ ಚ ದೇವ್ಯ ಆರುಹತ್ ಅಗ್ರ್ಯ ಪೌರುಷಂ ಖಗೇಶ್ವರಂ ತತ್ ಚ ನಿಶಮ್ಯ ಶಚ್ಯ ಪ್ರಚೋದಿತಃ ವಾಸವಃ ಆಗಮತ್ ಸುರೈಹಿ. ಕೃಷ್ಣ ಅದನ್ನ ಎತ್ತಿದ, ಆ ವೃಕ್ಷವನ್ನ ಎಲ್ಲಿಟ್ಟ? ಗರುಡನ ಮೇಲೆ ಇಟ್ಟ. ತೇನ ವೃಕ್ಷೇಣ ಸಹ, ಆ ವೃಕ್ಷದೊಟ್ಟಿಗೆ, ತಯಾಚ ಅವಳೊಟ್ಟಿಗೆ, ಅರ್ಥಾತ್ ಪಾರಿಜಾತ ವೃಕ್ಷದೊಟ್ಟಿಗೆ ಮತ್ತು ಸತ್ಯಭಾಮೆಯೊಟ್ಟಿಗೆ ಆ ಶ್ರೀಕೃಷ್ಣ ಪರಮಾತ್ಮ, ಮಹಾಪರಾಕ್ರಮಿಯಾದಂತಹ ಕೃಷ್ಣ ಪರಮಾತ್ಮ ಖಗೇಶ್ವರಂ, ಆ ಗರುಡನ ಮೇಲೆ ಏರಿದ. ಆ ವಿಚಾರ ಶಚೀದೇವಿಗೆ ಗೊತ್ತಾಯಿತು, ಇಂದ್ರನ ಮಡದಿಯಾದಂತಹ ಶಚೀದೇವಿಗೆ ಗೊತ್ತಾಯಿತು. ಅವಳು ತನ್ನ ಗಂಡನಾದಂತಹ ವಾಸವನಿಗೆ ಅರ್ಥಾತ್ ದೇವೇಂದ್ರನಿಗೆ ಪ್ರಚೋದನೆ ಮಾಡ್ತಾಳೆ. ನೋಡು, ಆ ಕೃಷ್ಣ ಬಂದ, ಸುಮ್ಮನೆ ಬಂದೇನೋ ನೋಡ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡ್ರೆ ತನ್ನ ಹೆಂಡತಿಯ ಮಾತನ್ನ ಕೇಳಿ
ಪಾರಿಜಾತ ವೃಕ್ಷವನ್ನೇ, ನನಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಪಾರಿಜಾತ ವೃಕ್ಷವನ್ನೇ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ತಕ್ಷಣದಲ್ಲಿ ನೀನು ಹೋಗಿ ಯುದ್ಧ ಮಾಡಿ ಕೃಷ್ಣನನ್ನ ಸೋಲಿಸಿ ಆ ವೃಕ್ಷವನ್ನ ತಂದು ನನ್ನ ಮನೆಯಲ್ಲಿ ಇಡಬೇಕು ಅಂತ ಶಚೀದೇವಿ ಇಂದ್ರನಿಗೆ ಪ್ರಚೋದನೆ ಮಾಡಿದಳು. ಅವಳಿಂದ ಪ್ರಚೋದಿತನಾದಂತಹ ದೇವೇಂದ್ರ ಸುರೈಹಿ ಸಹ ಅಗಮತ, ಎಲ್ಲ ದೇವಾನು ದೇವತೆಗಳೊಟ್ಟಿಗೆ ಸೇರಿಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಬಂದ. ಹೀಗೆ ಸತ್ಯಭಾಮಾದೇವಿ ಮರ ಬೇಕು ಅಂತ ಕೇಳಿದಳು. ಪರಮಾತ್ಮ ಎತ್ತಿ ಅದನ್ನ ಗರುಡನ ಮೇಲೆ ಇಟ್ಟ. ಅದನ್ನು ನೋಡಿದಂತಹ ಶಚಿಗೆ ಸಹಜವಾಗಿ ಸಿಟ್ಟು ಬಂತು. ತನ್ನ ಗಂಡನ ಹತ್ರ ಹೋಗಿ ಹೇಳ್ತಾಳೆ. ಇಂದ್ರನು ಕೂಡ ಹೆಂಡತಿಯ ಮಾತನ್ನ ಕೇಳಿ ಯುದ್ಧ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಬಂದ ಅಂತ. ಮತ್ತೆ ಮುಂದೆ ಯಾವ ರೀತಿಯಾಗಿ ಯುದ್ಧ ಆದಿಗಳು ಎಲ್ಲವೂ ಕೂಡ ನಡೆಯಿತು ಅಂತ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಒಂದು ವಿಚಾರ,